ಅದು ಒಂದು ಬದಿಗಿಟ್ಟ ನಾವು ಇದರಲ್ಲಿ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗಿದ್ದಾರೆ ಏನಿದ್ದಾರೆ ಅನ್ನೋದ್ರಿಂದಲೂ ಆ ಘಟನೆ ನಡೆದಂತಹ ಮೇನ್ ವ್ಯಕ್ತಿ ಇದು ಕಾರಣಕರ್ತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಇನ್ನು ಇದರಲ್ಲಿ ಶಿವಕುಮಾರ್ ಅವರು ಎಷ್ಟಿದ್ದಾರೆ ಏನಿದ್ದಾರೆ ದಾಖಲೆಗಳು ಕೊಟ್ಟರೆ ಗೊತ್ತಾಗುವಂಥದ್ದು. ಇವರು ಯಾವ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಬಿಡಪ್ಪ ಇಂಥದ್ರ ಇಲ್ಲಿದ್ದರು ಇದ್ರಾಗ ಕೂಡಿದ್ರು ಅಥವಾ ನೀವು ಗೆಸ್ ಮಾಡ್ತಾ ಇದ್ದೀರಿ ಅವ್ರ ಮೇಲೆ. ಗೆಸ್ ಮಾಡೋದು ಬೇರೆ, ವಾಸ್ತವ ಬೇರೆ. ಅವರು ನೀವು ಎವಿಡೆನ್ಸ್ ಕೊಟ್ಟು ಹಿಡಿದು ಕೊಡ್ರಿ ಅವ್ರು ಹೌದು ಇವರೇ ಮಾಡಿದ್ದಾರೆ ಅಂತೇಳಿ. ಆದರೆ ಅವ್ರು ಹಂಗೆ ಮಾಡೋದಕ್ಕೆ ನೀವು ಹೇಗೆ ಆಸ್ಪತ್ರೆ ಕೊಟ್ರಿ ಅಂತ ಇಲ್ಲಿ ಪ್ರಶ್ನೆ ಆಗೋದು ಮೇನ. ನೀವು ಯಾವ್ಯಾವ್ದು ಪ್ರಶ್ನೆ ಮಾಡ್ತಾ ಇದ್ದೀರಿ, ದಿಶಾಬಲ್ ಮಾಡ್ತಾ ಇದ್ದೀರಿ ಅದನ್ನು ಮೇನ್ ಕೇಸನ್ನು. ಈ ಹಿಂದೆ ಆದ ಘಟನೆಗಳು ಇದನ್ನೇ ಮಾಡಿದರು. ಆ ಸಂತ್ರಸ್ತೆಯರು ಯಾರಾಗಿದ್ದರು ಅವ್ರು ನ್ಯಾಯ ಕೊಡಿಸುವಂಥ ಪ್ರಯತ್ನ ಎಲ್ಲೂ ಇಲ್ಲ. ಅದನ್ನು ದಿಶಾಬಲ್ ಮಾಡಿ ಅದೊಂದು ಏನೋಪ್ಪ ಎಂಥದ್ದು ಕೇಸು ಹನಿ ಟ್ರ್ಯಾಪ್ ಅಂತ ಒಂದು ಕೆಲಸಪ್ಪ ಅಂತ ತೇರಿಸ್ಬಿಡುವಂಥ ಕೆಲಸ ನಮ್ಮದು. ಹನಿ ಟ್ರ್ಯಾಪ್ ಒಬ್ರು ಇಬ್ರು ಜೊತೆಗೆ ಆಗುತ್ತೆ. ಹನಿ ಟ್ರ್ಯಾಪ್ ಅಂದ್ರೆ ಆ ಹುಡುಗಿ ಸ್ವತಃ ಇವರನ್ನ ಹುಡ್ಕೊಂಡು ಬಂದಿರಬೇಕು, ಆಗ ಅದು ಹನಿ ಟ್ರ್ಯಾಪ್ ಅನ್ಸ್ಕೊಳ್ಳುವಂಥದ್ದು. ಈಗ ನೀವು ಏನು ಯಾವ ವಿಷಯ ಹೇಳ್ತಾ ಇದ್ದೀರಿ? ಹೌದಾ ಇವು ಈ ಕೇಸಿಗೂ ನಮ್ಮ ಶಿವಕುಮಾರ್ ಅವ್ರಿಗೂ ಸಂಬಂಧದಿಂದ ಹೇಳ್ತಾ ಇದ್ದೀರಿ. ಯಾವ ಅದ್ರ ಮೇಲೆ ಹೇಳ್ತಾ ಇದ್ದೀರಿ? ಪೆನ್ ಡ್ರೈವ್ಗಳನ್ನ ಹಂಚಿಕೆ ಮಾಡಿದ್ದ ಅವರೇ ಅಲ್ರಿ, ಪೆನ್ ಡ್ರೈವ್ ಹಂಚಿದ್ರು ಅಂದರೆ ಅವು ಕೊಂಡು ಹಂಚಿದ್ರು ಅಂತ ಇಟ್ಕೊಳ್ಳೋಣ ನಾವು ಇದನ್ನು. ಆದರೆ ಪೆನ್ ಡ್ರೈವ್ದಲ್ಲಿ ಸಿಗುವಂಥ ಕೆಲಸವನ್ನು ಯಾಕೆ ಮಾಡಿದ್ರು ಯಾರೋ? ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ತನಿಖೆ ಅದು ಮೊದಲು ಆಗ್ಬೇಕಾದ್ರೆ ಏನ್ ತಪ್ಪಿತಸ್ಥ ಯಾರಿದ್ದಾರೆ? ತಪ್ಪಿತಸ್ಥ ಆತ ಎದುರುಗಡೆ ಇಲ್ಲ, ದೇಶ ಬಿಟ್ಟು ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಅವ್ರನ್ನ ತರುವಂಥ ಕೆಲಸ ಆಗ್ಬೇಕಾಗ್ಯದ ಇಲ್ಲ. ನೀವು ಯಾಕೆ ಇಷ್ಟೊಂದು ಮಾಡಿದ್ರಪ್ಪ? ಒಬ್ಬ ಅದರಲ್ಲೂ ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಒಬ್ಬ MP ಆಗಿ ನೀನು ಇಂಥ ಕೆಲಸ ಮಾಡಿದೆಪ್ಪ ಅಂದಾಗ ಇನ್ನುಳಿದವ್ರ ಗತಿ ಏನದು? ಜನಸಾಮಾನ್ಯರದ ಹೌದು ಶಿವಕುಮಾರ್ ಅವ್ರು ಮಾಡಿದ್ದಾರೆ, ಹಂಚಿದ್ದಾರೆ, 100 ಕೋಟಿ ಕೊಟ್ಟರು, 200 ಕೋಟಿ ಕೊಟ್ಟರು, ಹಂಚಿದ್ರು ಅಂತ ದುಡ್ಡದ ಹಂಚಿದಾರೆ ನೋಡು. ಅದು ಎರಡನೇ ಅಪರಾಧ. ಅದು ಮೊದಲನೇ ಅಪರಾಧಿಗೆ ಅವರು ಮೊದಲು ಹಿಡಿಯುವಂಥ ಕೆಲಸ ಆಗಿ ಅವ್ರು ತಂದು ಎನ್ಕ್ವೈರಿ ಮಾಡುವಂಥದ್ದು ಮಾಡಿ ಅವ್ರು ಬೇಕಾದ್ರೆ ಹೇಳಿದ್ರೆ ಶಿವಕುಮಾರ್ ಅವರು ಇದನ್ನ ಮಾಡಿದಾರ್ರಿ ಅಂತ ಹೇಳಿ. ಆದರೂ ಹೇಳಿದ್ರು ಸಹಿತ ಅದ್ರಲ್ಲಿ ಇರೋರು ಯಾರು, ತಪ್ಪು ಮಾಡಿದವ್ರು ಯಾರು? ಈಗ ನಾಳೆ ಒಬ್ಬರು ಯಾರೋ ತುಡುಗು ಮಾಡ್ತಾ ಇರ್ತಾರೆ, ಕಳ್ಳತನ ಮಾಡ್ತಾ ಇರ್ತಾರೆ. ಒಬ್ಬ ಅಧಿಕಾರಿ ಏನೋ ಕಳ್ಳತನ ಮಾಡ್ತಾನೆ ಅಥವಾ ಭ್ರಷ್ಟಾಚಾರ ಮಾಡ್ತಾನೆ, ಅವ್ರ ಬಗ್ಗೆ ಯಾವ ಪತ್ರಕರ್ತ ಹೇಳಿದ ಅದನ್ನು ವಿಡಿಯೋ ಮಾಡಿ ಹಾಕಿದ್ರೆ ನಾಳೆ ವಿಡಿಯೋ ಮಾಡಿದ ಅಪರಾಧಿನೋ ಅವ್ನು ಭ್ರಷ್ಟಾಚಾರ ಎಸೆನೋ ಅಪರಾಧಿನೋ ಒಬ್ಬ ಪತ್ರಕರ್ತನ ಧರ್ಮ ಅದು. ಈಗ ನಮ್ಮ ಶಿವಕುಮಾರ್ ಅವರು ಒಬ್ಬ ರಾಜಕೀಯ ವಿರೋಧಿ ಇರುವುದರಿಂದಾಗಿ ತಮ್ಮ ವೈರಿಯನ್ನು ಮಟಾಸ್ ಮಾಡೋ ಸಲುವಾಗಿ ಈ ಕೆಲಸ ಮಾಡಿರ್ತಾನೆ. ಅವಪ್ಪ ಅಲ್ಲಿ ಪತ್ರಕರ್ತಲ್ರಿ ಬೇಡಪ್ಪ, ರಾಜಕಾರಣಿ ಅಲ್ರಿ ಏನೋ ರೀ. ಆದ್ರೆ ಮೇನ್ ತಪ್ಪಿತಸ್ಥರು ಯಾರ್ದಾರ ಅವ್ರು ಹಿಡೀರಿ, ಆಮೇಲೆ ನೀವು ಶಿಕ್ಷೆ ಕೊಡ್ರಿ. ಇವ್ರು ಬೇಡ ಅಂತ ಹೇಳೋದಿಲ್ಲ. ಈ ಕೆಲಸ ಯಾಕೆ ಮಾಡಿದ್ರಪ್ಪ, ಯಾಕೆ ಪೆನ್ ಡ್ರೈವ್ ಹಂಚಿದ್ರಿ ಅದಂತಾರ ಹೇಳ್ತಾರೆ. ಅವ್ರು ನಾಳೆ ಸಿಕ್ಬಿದ್ರೆ ನಮ್ಮ ವೈರಿದ್ರಪ್ಪ ಅವ್ರು ಸಿಕ್ಕರು ಹಾಕಿಬಿಟ್ವಿ ನಾವು ಅಂತೇಳಿ ಅದು ದೊಡ್ಡ ಇಶ್ಯೂ ಆಗುವುದಿಲ್ಲ. ಅದ್ರಲ್ಲಿ ಏನು ಇಶ್ಯೂ ಅಂತಂದರೆ ಸಂತ್ರಸ್ತರು ಒಬ್ಬರಲ್ಲ ಇಬ್ಬರಲ್ಲ ನೂರಾರಲ್ಲ ಸಾವಿರಾರು ಜನ ಅಂತ ನೀವು ಮಾತಾಡ್ತಾ ಇದ್ದೀರಿ. ಆ ಜನಕ್ಕೆ ನ್ಯಾಯ ಯಾವ ಇಶ್ಯೂ ಕೊಡುವಂಥ ವಿಚಾರ ಮಾತಾಡ್ತೀರಿ ನೀವು ಅಂತ. ಆ ಬಗ್ಗೆ ಯಾರು ಮಾತನಾಡ್ತಾರೆ? ಆ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇವ್ರು ಅಂದರು 100 ಕೋಟಿ ರೂಪಾಯಿ ಕೊಟ್ಟರು ಹಂಚಕ್ಕೆ ಹಚ್ಚಿದ್ರು, ಅವ್ರು ಕೊಡಕ್ಕೆ ಹಚ್ಚಿದ್ರು, ಅದಾಯ್ತಪ್ಪ ಮಾಡಿರಿ, ಅವ್ರ ಕೇಸ್ ಹಾಕಿರಿ. ನಂತರದ್ದು ಮೊದಲು ಇದು ಸಿಗಬೇಕಾಗಿದೆ, ಮೊದಲು ಬರಬೇಕಾಗಿದೆ ಇಲ್ಲಿ ಇಂಡಿಯಾಕ್ಕೆ. ಅವ್ರು ತರಿಸುವಂಥ ವಿಚಾರಕ್ಕೆ ನೀವೇನು ಮಾಡ್ತಾ ಇದ್ದೀರಿ? ಏನೋ ಯಾವ ರೆಡ್ ಕಾರ್ನರ್ ಕೊಟ್ಟರು, ವೈಟ್ ಕಾರ್ನರ್ ಕೊಟ್ಟರು, ಯಾವ ನೋಟಿಸ್ ಕೊಟ್ರಿ, ಅದಕ್ಕೆ ಅವ್ರು ಏನು ಬ್ಲೂ ಕೊಟ್ಟರು, ಅವು ಏನು ಡೆವಲಪ್ಮೆಂಟ್ ಆಯ್ತು ಜನ ಕೇಳುವಂಥ ಪ್ರಶ್ನೆ ಅಲ್ರಿ. ಈಗ ನೀವು ಏನಂತಿರಲ್ಲ ಹೆಂಗಾಗ್ತದಪ್ಪ ಅಂತ ನಮ್ಮಲ್ಲಿ ಭಾಳ ಕೆಟ್ಟ ಹದಿ ಮಾತದ ಹೇಳಲಿಕ್ಕೆ ಆಗೋದಿಲ್ಲ. ಯಾರೋ ಮಾಡಿದ ತಪ್ಪಿಗೆ ಯಾರೋ ನೋಡಿದ್ರಂತ ಅವ್ರು ಹಿಡಿದು ಹಾಕೋದು ಒಳಗೆ. ಈಗ ನಿಮ್ದು ಹಂಗಾಗಿದೆ ಚರ್ಚೆ. ಅವ್ರು ನೋಡಿದಾರಲ್ಲ ಅದಕ್ಕೆ ಅವ್ರು ಒಳಗಾಗ್ರಿ ಅಲ್ಲ, ತಪ್ಪು ಮಾಡಿದಾರೆ ಬಿಟ್ಟು ನೀವು ನೋಡಿದವ್ರು ಹಿಡಿದಾಗ್ತಾ ಇದ್ದೀರಲ್ಲ ಏನದು? ಅವ್ರು ನೋಡಿ ಅಂದರೆ ಅವ್ರಿಗೆ ಅನ್ಯಾಯ ಅನಿಸಿ ಹೇಳಿದ್ರಪ್ಪ, ಅವ್ರದ್ದು ಅಂತ ನಿಂತಿದ್ರೆ ಹೇಳ್ರಿ, ಅವ್ರು ಯಾರು ಮಾಡಿದ್ರೆ ಇಲ್ಲ. ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಇದರಲ್ಲಿ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ಬೇಕು ಅಂತ ಅಲ್ಲ ಈ ಮಾತನ್ನು. ನೀವು ಮೇನ್ ಮುದ್ದೆ ಏನಲ್ಲ, ಮೇನ್ ಮುದ್ದೆ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ. ಅನೇಕ ಹೆಣ್ಮಕ್ಳು ಇವತ್ತು ಪಾಪ ಮದುವೆ ಆಗೋ ಸ್ಥಿತಿ ಬಂದಿತ್ತು. 3 ಮಂದಿ ಹೆಣ್ಮಕ್ಳು ಯುವತಿಯರು ಹುಡುಗಿಯರು ಮದುವೆ ಆಗದಂಗೆ ನಿಂತು ಬಿಟ್ಟಲ್ಲ. ಇದಕ್ಕೆ ಹಂಚಿದವು ಎಷ್ಟು ಕಾರಣನೋ ಅದನ್ನು ಮಾಡಿದವ್ರಿಗೆ ದೊಡ್ಡ ಕಾರಣಕ್ಕಂತ ಅವಳಿಂದ ಇದು ನ್ಯಾಯ ಸಿಗಬೇಕಾಗಿದೆ ಇವತ್ತು. ಆ 3 ಜನ ಹೆಣ್ಮಕ್ಳಾಗಿರ್ಬೋದು, ತರುಣಿಯರಿದ್ದಾರೆ. ಅದ್ರ ಜೊತೆಗೆ ಅನೇಕ ಹೆಣ್ಮಕ್ಳು ತಮ್ಮ ಮಕ್ಕಳು ತಮ್ಮದು ಜೀವನ ಅದೆಲ್ಲ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಬ್ಬನೇ ಮಾತಾಡಲಿಕ್ಕೆ ಆಗೋದಿಲ್ಲ. ಅವ್ರ ಮಕ್ಕಳ, ಅವ್ರ ಸಂಬಂಧಿಕರು ಅಥವಾ ಒಂದು ಸಮಾಜದಲ್ಲಿ ಜನ ನೋಡಿ ಅವ್ರ ಬಗ್ಗೆ ಸಣ್ಣದಾಗಿ ನೋಡುವಂಥದ್ದು ಎಷ್ಟು ಕೆಟ್ಟಿರ್ತದೆ ರೀ. ಒಬ್ಬ ನಿಮಗೆ ಇವತ್ತು ಒಬ್ಬ ವೇಷದಂಧೆ ಮಾಡುವಂಥ ಹೆಣ್ಮಗಳು ಅವ್ರು ಸಮಾಜದಲ್ಲಿ ಅಲ್ಲಿಡೋ ಹಿಂದೆ ಮಾಡ್ತಾ ಇರ್ತಾಳೆ. ಯಾಕೆ ಜನ ನಾವು ಕೆಟ್ಟದಾಗಿ ನೋಡ್ತಾ ಇದ್ದಾರಪ್ಪ ಅಂತೇಳಿ. ಒಂದು ತಪ್ಪು ಮಾಡಿದವ ಎಷ್ಟು ಮನುಷ್ಯ ಆಘಾತಾಗಿ
ಇನ್ನೊಬ್ಬ ಜೊತೆ ಮಾತಾಡ್ಲಿಕ್ಕೆ ಹಿಂದೆ ಬರ್ತಾ ಇರ್ತಾನೆ. ಆ ಜನರಿಗೆ ಏನು ನ್ಯಾಯ ಸಿಗಿಸ್ಕೊಳ್ಲಿಕ್ಕೆ ಸಾಧ್ಯದ, ಇಸಿಸ್ಕೊಳ್ಲಿಕ್ಕೆ ಸಾಧ್ಯದ? ಇವತ್ತೇನೋ ಅವ್ರು ತೋರಿಸಿದ್ರು, ಹೌದು ಅಪರಾಧ ಮಾಡಿದ್ರು ಅನ್ನೋ ಅವ್ರು ಶಿಕ್ಷೆ ನಂತರ ಮಾಡಿದವೂ ಆಗಬೇಕು, ಅದೇ ತೋರಿಸೋಗೂ ಆಗಬೇಕು.